ಎತ್ತಿನ ಹೊಳೆ ಯೋಜನೆ ಯಾಕೆ ಮುಖ್ಯ ಆಗುತ್ತೆ ನನಗೆ ವೈಯಕ್ತಿಕವಾಗಿ ಶಾಸಕನಾಗಿ ಅಂದ್ರೆ ಈ ಯೋಜನೆಗೆ ಪ್ರಾರಂಭ ಸಿಕ್ಕಿದ್ದು, ಈ ಯೋಜನೆ ಉದ್ಘಾಟನೆ ಆಗಿದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬರು 2014ರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ. ಆವತ್ತು ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಆಗಿದ್ದು ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬ್. ಸೊ ನಾನು ಮೊದಲನೇದಾಗಿ ವೀರಪ್ಪ ಮೊಯ್ಲಿ ಸಾಹೇಬರಿಗೆ ಅವ್ರ ಆ ದಿನಗಳಲ್ಲಿ ಬಹಳ ವಿಮರ್ಶೆ ಫೇಸ್ ಮಾಡಬೇಕಾಯ್ತು. ಆದ್ರೂ ಒಂದು ವಿಷನ್ ದೊಡ್ಡದು. ನಾನು ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಸರ್, ಇದು ಎತ್ತಿನ ಹೊಳೆ ಪ್ರಾಜೆಕ್ಟ್ ಅಲ್ಲಿ ಬಹಳ ಯೂನಿಕ್ ಇದೆ ಸರ್. ಯಾಕೆ ಅಂದ್ರೆ ವೆಸ್ಟ್ ಹರಿತಾ ಇರೋ ನೀರನ್ನ ನಮ್ಮ ಇಂಜಿನಿಯರ್ಸ್ ಈಸ್ಟ್ ತಿರುಗಿಸಿದ್ದಾರೆ. ಇದು ಅಷ್ಟು ಸುಲಭದ ಸಂಗತಿ ಅಲ್ಲ. ನೀರೆಲ್ಲ ವೆಸ್ಟ್ ಗರೆದು ಸಮುದ್ರ ಸೇರ್ತಾ ಇತ್ತು. ಇದನ್ನ ಇವಾಗ ಈಸ್ಟ್ ತಿರುಗಿಸಿದ್ದಾರೆ. ಎರಡನೇದು, ಇದು ಸೀಸನಲ್ ಆಪರೇಷನ್, ವರ್ಷ ಪೂರ್ತಿ ವರ್ಕ್ ಆಗಲ್ಲ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಒಂದು 90ರಿಂದ 100 ದಿನ ಯಾವಾಗ ಮಳೆ ಹೆಚ್ಚಾಗಿ ಪ್ರವಾಹ ಬರುತ್ತೋ ಆವಾಗ ಮಾತ್ರ ಇದು ಕೆಲಸ ಮಾಡಿ ಈ ವಾಟರ್ನ ನಿಯರ್ಲಿ 100 to 130 ಡೇಸ್ ಅಲ್ಲಿ ಪುಷ್ ಮಾಡ್ಬಿಡ್ತಾರೆ. ಈಗ ನನ್ನ ತಾಲೂಕಲ್ಲಿ ನಾನು 21 ಟ್ಯಾಂಕ್ ತುಂಬಿಸ್ಕೊಂತೀನಿ ನೀರಿಂದ. 0.383 TMC ನನ್ನ ಡ್ರಿಂಕಿಂಗ್ ವಾಟರ್ಗೆ ನಮಗೆ 0.393 ಟ್ಯಾಂಕ್ಸ್ ಫಿಲ್ ಮಾಡಕ್ಕೆ. ಒಂದು TMC ಅಂದ್ರೆ 1000 ಅಡಿ ಲೆಂತ್, 1000 ಅಡಿ ವಿಡ್ತ್, 1000 ಅಡಿ ಡೆಪ್ತ್. ಇಷ್ಟು ನೀರು ತುಂಬಿದ್ರೆ ಅದನ್ನ 1 TMC ಅಂತ ಕರಿತೀವಿ. ಸೊ ನಮ್ಗೆ ಆ 3 ತಿಂಗಳಲ್ಲಿ ನೀರು ಪುಷ್ ಆದ್ರೆ, ಬಟ್ ಜನ ನಮ್ಮ ಸರ್ಕಾರದ ಈ ಇನಿಷಿಯೇಟಿವ್ ನ ಅಪ್ರಿಷಿಯೇಟ್ ಮಾಡೋದಕ್ಕೆ ಕಾರಣ 7 ಜಿಲ್ಲೆಗಳಿಗೆ ಅನುಕೂಲ ಆಗಲಿ, ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅನುಕೂಲ ಆಗಲಿ ಅಂತ ಇವತ್ತು 1 ಲೀಟರ್ಗೆ ನಮಗೆ 50 ಪೈಸಾ ಖರ್ಚು ಬರುತ್ತೆ ಸರ್ಕಾರಕ್ಕೆ. ನಾವು ಇವತ್ತು BCPL ನಿಂತಿದ್ದೀವಿ, 160 ಕೋಟಿ ಬರೀ ಇದೊಂದು ಕರೆಂಟ್ ಬಿಲ್ ಬರುತ್ತೆ. ಒಂದಕ್ಕೆ ಈ 1 ಯೂನಿಟ್ ಮಾತಾಡ್ತಾ ಇದ್ದೀನಿ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಲ್ಲಿ ನಾವು 3 ಮಂತ್ಸ್ ಲಿಫ್ಟ್ ಮಾಡಿದ್ರೆ 3 to 4 ಮಂತ್ಸ್ ಇದೊಂದಕ್ಕೆ 160 ಕೋಟಿ ಬರುತ್ತೆ, ಸರ್ಕಾರ ಭರಿಸುತ್ತೆ. ಎರಡನೇದು ಜನಕ್ಕೆ ಅನಿಸ್ಬೋದು, ಈ ಕೆಲವರು ಬಿಜೆಪಿ ಅವ್ರು ಮಾತಾಡಬಹುದು, ಎಲ್ಲಿ ನೀರು ಸಿಗುತ್ತಾ ನೋಡಿ. ಇಂಜಿನಿಯರ್ ಜೊತೆ ಕಳೆದ 1 ವಾರದಿಂದ ಕೇಳಿದೆ, ಸೇಮ್ ಡೌಟ್ ನನಗೂ ಬಂದಿತ್ತು. ಸರ್ ನೀರ್ ಹೆಂಗೆ? ಅವ್ರು ಹೇಳಿದ್ರು, ಸರ್ ಲಾಸ್ಟ್ 30 years ಸ್ವಲ್ಪ ಕ್ರಾಸ್ ಆಗಿ ಇಲ್ಲಿ ನಮ್ಗೊಂದು 40 TMC ಅವೈಲಬಿಲಿಟಿ, ಅದರಲ್ಲಿ 70% ತಗೊಂಡ್ಬರ್ತೀವಿ. ಇಲ್ಲಿ 40 TMC ಅವೈಲಬಿಲಿಟಿ ಇದೆ ಅಂದ್ರೆ ಅದರಲ್ಲಿ 70% ತಗೊಂಡಾಗ ನಮ್ಗೆ 24 ಒಂದು TMCಗೆ 1000 ಕೋಟಿ ಖರ್ಚು ಬಂದಿದೆ. 24 TMC ತಗೊಂಡವರಿಗೆ ನಮ್ಗೆ 24,000 ಕೋಟಿ ಖರ್ಚು ಬರ್ತಿದೆ. ಸೊ ನಾನು ನಮ್ಮ ಸರ್ಕಾರಕ್ಕೆ ಅಭಿನಂದಿಸ್ತೀನಿ. ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ ವಿಷನ್ ಸರ್, ಚೈಲ್ಡ್ಹುಡ್ ಇಂದ ನಮ್ಗೆ ಡ್ರಿಂಕಿಂಗ್ ವಾಟರ್ ಸ್ಕೇರ್ಸಿಟಿ ಇತ್ತು. ನಮ್ಗೆ ಈಗಲೂ ಕುಡಿಯೋ ನೀರು, ನೀವು ನಂಬ್ತಿರಲ್ಲ, ನಮ್ದು ಜಕ್ಕಲಮಡುಗು ಜಲಾಶಯ ಅಂತಿದೆ. ಆ ಜಕ್ಕಲಮಡುಗು ಜಲಾಶಯ ನಾವೊಂದು 32 TMC ದೊಡ್ಡಬಳ್ಳಾಪುರಕ್ಕೆ ಒಂದು 67 ನಮಗ್ ತಗೊಂತೀವಿ. ಇವತ್ತಿಗೂ ನಮ್ಗೆ ಪ್ರತಿ ತಿಂಗಳು ರಿವ್ಯೂ ಮೀಟಿಂಗ್ ಅಲ್ಲಿ ಅಪ್ಪ ಮಳೆ ಬರ್ಲಿ ಅಂತ ಕೇಳ್ಕೊಂತೀನಿ. ಯಾಕಂದ್ರೆ ನಮ್ಮ ಹತ್ರ ಇರೋ ನೀರು ಡಿಸೆಂಬರ್ ವರೆಗೂ ಆಗುತ್ತೆ. ಈ ಸಲ ಸರಿಯಾಗಿ ಮಳೆ ಆಗಿಲ್ಲ ಅಂದ್ರೆ ನಾವು ಸ್ಕೇರ್ಸಿಟಿ ಅನುಭವಿಸ್ತೀವಿ. ಸೊ ನಾನು ಆ ಕಾರಣಕ್ಕೆ ಸರ್ಕಾರಕ್ಕೆ, ನಮ್ಮ ರೈತರ ಪರವಾಗಿ, ನಮ್ಮ ಹೋರಾಟಗಾರರ ಪರವಾಗಿ, ನಾನು ಕಾಂಗ್ರೆಸ್ ಶಾಸಕನ ಅನ್ನೋ ಕಾರಣಕ್ಕಲ್ಲ, ಸಿದ್ದರಾಮಯ್ಯ ಸಾಹೇಬರಿಗೆ, ವೀರಪ್ಪ ಮೊಯ್ಲಿ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸರ್. ಇಲ್ಲ, ಈ ಭಾಗದಲ್ಲಿ ನೋಡಿ, ಕೆಲವರು ಹೇಳ್ಬೋದು ಸಮಸ್ಯೆ ಆಗಲ್ಲ, ಅವೈಲಬಿಲಿಟಿ ಇರುತ್ತೆ. ಸಮುದ್ರ ಕರೆದೋಗೋ ನೀರನ್ನ ನಾವು ಡೈವರ್ಟ್ ಮಾಡ್ತೀವಿ. ನಾಳೆ ಈ ಭಾಗದ ಜನಕ್ಕೆ ತೊಂದರೆ ಆಗುತ್ತೆ ಅಂದ್ರೆ, ಸರ್ ಒಬ್ರು ಅನ್ನ ಕಿತ್ಕೊಂಡು ಇನ್ನೊಬ್ರಿಗೆ ಹಸಿವು ನೀಗಿಸೋ ಅವಶ್ಯಕತೆ ಇಲ್ಲ. ನಾವು ಚಿಕ್ಕಬಳ್ಳಾಪುರದವರು, ಕೋಲಾರದವರು, ನಾವು ಕನ್ನಡಿಗರೇ ಅಲ್ವಾ ಸರ್? ನಾವು ಈ ಮಣ್ಣನ ಮಕ್ಕಳೇ ಅಲ್ವಾ? ಹಾಸನ ಬೇರೆ, ಸಕಲೇಶ್ಪುರ ಬೇರೆ, ಚಿಕ್ಕಬಳ್ಳಾಪುರ ಬೇರೆ ಸರ್. ಬಟ್ ಏನಂದ್ರೆ ಈಗ ಅನುದಾನ ಯೋಜನೆ ಮುಗಿದ್ಮೇಲೆ ಮತ್ತೆ ಅಷ್ಟು ಅನುದಾನ ಕೊಡಲ್ಲ, ಆಗ ಯಾರು ಈ ಭಾಗದಲ್ಲಿ ಇಲ್ಲ ಸರ್, ನಾನು ಈ ಭಾಗದ ಜನತೆಗೆ ಅಶ್ಯೂರ್ ಮಾಡ್ತೀನಿ, ಇಂಥ ಪರಿಸ್ಥಿತಿ ಏನಾದ್ರು ಬಂದ್ರೆ ಸೆಷನ್ ಅಲ್ಲಿ ನಾವೆಲ್ಲರೂ ಹಾಸನದ ಜನತೆಯ ಪರವಾಗಿ, ಸಕಲೇಶ್ಪುರ ಜನತೆ ಪರವಾಗಿ ನಾನು ಧ್ವನಿ ಎತ್ತುತ್ತೇನೆ. ನಾನು ಈ ಭರವಸೆನ ಜನಕ್ಕೆ ಕೊಡಬಲ್ಲೆ. ನಾನು ಹಾಸನ ಜನತೆ, ಸಕಲೇಶ್ಪುರ ಜನತೆಯನ್ನ ಪಾದಗಳಲ್ಲಿ ನಮಸ್ಕರಿಸ್ತಾ ಹೇಳ್ತೀನಿ, ಇಂಥ ಒಂದು ಯೋಜನೆಗೆ ಸಹಕಾರ ಕೊಟ್ಟಿದ್ದಕ್ಕೆ. ಯಾಕೆಂದ್ರೆ ನಾವೆಲ್ಲ ಸಹೋದರರು, ನನ್ನ ಜಿಲ್ಲೆಗೆ ಇದು ಅನುಕೂಲ ಆಗ್ತದೆ ಸರ್. ನನಗೆ ಗೊತ್ತಿರೋ ಪ್ರಕಾರ ಇದು ನಮ್ಮ ಜಿಲ್ಲೆಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಸರ್. ನಮಗೆ ನೀರಿದ್ರೆ ಸಾಕು ಸರ್, ನಾವು ಹೊಟ್ಟೆ ತುಂಬಿಸ್ತೀವಿ. ನಮ್ಮನ್ನು ಫಲಪುಷ್ಪಗಳ ನದಿ ಅಂತ ನಾವು ಆಲೂಗಡ್ಡೆ ಬೆಳಿತೀವಿ, ಹೂವು ನಾವು ಫೇಮಸ್ ಸರ್. ಪ್ರಪಂಚದ 60-70 ದೇಶಕ್ಕೆ ನನ್ನ ತಾಲೂಕಿನಲ್ಲಿ ಕೊಡ್ತೀವಿ.
ನಮಗೆ ನೀರು ಬಂದರೆ ಇದಕ್ಕಿಂತ ಸೌಭಾಗ್ಯ ಲೈಫ್ ಟೈಮ್ ಅಚೀವ್ಮೆಂಟ್. ಮೊದಲನೇದಾಗಿ ಹಾಸನ ಜನತೆಗೆ ನಾನು ಕ್ರೆಡಿಟ್.